ಮಾತಿಲ್ಲ. ಯಾಕೋ ಏನೇ ಹೊರಡ ಬರಕ್ ಮೀಟಿಲ್ವಾ? ಮೀಟ್ರ್ ಕಿಲೋಮೀಟರ್ಗಳ ಗಟ್ಟಲೆ ಐತೆ ಹೇಳಲು. ಸಾವನ್ನ ಯಾವುದೇ ಕಾರಣದಕ್ಕೂ ಈ ಥರ ವೇಸ್ಟ್ ವಿಷಯಕ್ಕೆ ಹುಡ್ಕೊಂಡು ಹೋಗ್ಬೇಡಿ ದಯವಿಟ್ಟು. ಹೇಳ್ಬಿಡ್ತೀನಿ ಇವಾಗಲೂ ಸಂದೇದೇನು ತಪ್ಪಿರುತ್ತೆ ನಾವು ಸತ್ಯ ಚರಣ್ಯ ಕಾರಣ ಪ್ರೀತಿ ಕೊಂದ ಕೊಲೆಗಾತಿ ನಾ ಹೇಳೋ ಕಥೆಗೆ ಸ್ಫೂರ್ತಿ ಇಲ್ಲ ಎಲ್ಲ ನಾವಿಬ್ರೇನೆ. ನನ್ನ ತಮ್ಮಂಗೆ ನ್ಯಾಯ ಸಿಕ್ಬೇಕು. ನಮ್ಗೆ ಅದೇ ಒಂದೇ ಬೇಕಾಗಿರೋದು. ನಮ್ಗೇನು ಒಂಚೂರು ಹೆಲ್ಪ್ ಮಾಡಿಲ್ಲ ಪೊಲೀಸರು, ಯಾರು ಏನು ಹೆಲ್ಪ್ ಮಾಡಿಲ್ಲ. ಹುಟ್ಟಿ ಬೆಳೆಸಿದ ತಾಯಿ ತಂದೆ ಅಕ್ಕಂದ್ರು ಇಷ್ಟೆಲ್ಲ ಕಣ್ಣೀರು ಸುರಿಸ್ಕೊಂಡು ಇಷ್ಟೆಲ್ಲ ಇದು ಮಾಡ್ತಾರೆ. ಅದನ್ನ ನೋಡದೆ ಅವನು ಮಾಡ್ಕೊಂಡಿದ್ದು ಒಂದು ಕಡೆ ನಮಗೆ ಕೋಪನೂ ಕೂಡ ಇದೆ. அப்படியே தீர்க்க முடியாத எந்த கஷ்டம் வந்தாலும் முதல்ல நம்ம ஃபேமிலி நினச்சி பார்த்துக்கலாம். ಇದೆಲ್ಲ ನೋಡಿ ತುಂಬ ಬೇಜಾರಾಗ್ತದೆ. ಇವ್ರ ಕುಟುಂಬದವ್ರಿಗೆ ಹೆಂಗೆ ಶಾಂತಿ ಕೊಡ್ಸೋದು ನಾವು? ನಮ್ಮ ಕೈಯಲ್ಲಿ ಸಾಧ್ಯನಾ? ಸುಳಿಗೆ ನೂಕಿ ಹೋದೆ ಎಲ್ಲ. ಇವಾಗ ಹೋಗ್ಬಿಟ್ಟು ಮಣ್ಣಲ್ಲಿ ಮಲ್ಕೊಂಡ್ಬಿಟ್ನು. ಇವಾಗ ನೋವು ತಿಂತ ಇರೋದು ನಮ್ಮಪ್ಪ ನಮ್ಮಮ್ಮ ನಾವು. ಅವನು ಹುಡುಗಿರ್ ಸಾಧ್ಯಲ್ಲ, ಅಷ್ಟು ಹೋಗಿರಲ್ಲ ಅವನಾದ್ರೆ. ಯಾರಸಿನ ಗುಂಗಿನಲ್ಲಿರುವಂತಹ ಈ ಚಿತ್ರದ ಖಳನಾಯಕ ಪಾತ್ರಧಾರಿಯಾಗಿರುವಂತಹ ಡ್ರ್ಯಾಗನ್ ಮಂಜೂರ್ ಅವರ ಆಪ್ತನೋರ್ವ ಲವ್ ವಿಚಾರದಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಈ ಒಂದು ಘಟನೆಯಿಂದ ಡ್ರ್ಯಾಗನ್ ಮಂಜು ತೀವ್ರ ಆಘಾತಕ್ಕೆ ಒಳಗಾಗಿದ್ದಾರೆ. ಈ ಒಂದು ಯಶಸ್ಸಿನ ಸಂಭ್ರಮದಲ್ಲಿದ್ದಂತಹ ಮಂಜೂರ್ ಅವರ ಆಪ್ತರೇ ಆಗಿರೋದ್ರಿಂದ ಅವರ ಮನೆಗೆ ಧಾವಿಸಿದಂತಹ ಡ್ರ್ಯಾಗನ್ ಮಂಜು ಆ ಕುಟುಂಬದವರಿಗೆ ಸಾಂತ್ವನ ಹೇಳಿ ಆ ಒಂದು ಘಟನೆಗೆ ಸಂಬಂಧಿಸಿದಂತೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಹಾಗೆಯೇ ನಾನು ಈ ರೀತಿಯಾದಂತಹ ಆತ್ಮಹತ್ಯೆಗಳನ್ನ ಪ್ರೋತ್ಸಾಹಿಸೋದಿಲ್ಲ. ಆ ಒಂದು ಕುಟುಂಬಕ್ಕೆ ಆಧಾರ ಸ್ತಂಭವಾಗಿರುವಂತವ್ರು ಈ ರೀತಿ ಮಾಡಬಾರ್ದು. ಅದು ಯಾರೇ ಆಗಿರಲಿ, ಈ ಒಂದು ಘಟನೆಯಿಂದ ನನಗೆ ತೀವ್ರ ನೋವಾಗಿದೆ ಅಂತೇಳಿ ಡ್ರ್ಯಾಗನ್ ಮಂಜು ತಿಳಿಸಿದರು. ಈ ಘಟನೆ ನಡೆದಿರೋದಾದ್ರೂ ಎಲ್ಲಿ ಅವರು ಯಾವ ರೀತಿ ಸತ್ತದ್ದನ್ನು ಕೂಡ ಲೈವ್ ವಿಡಿಯೋ ಮಾಡಿಕೊಂಡು ಆ ಯುವಕ ಮೃತಪಟ್ಟಿದ್ದಾನೆ. ಆ ಎಲ್ಲ ದೃಶ್ಯಗಳನ್ನ ನನ್ನ ಜೊತೆಲೆ ಇದ್ದಿದ್ದು ಮಾರತಲ್ಲಿ ನಾನು ಅವ್ರ ಅಕ್ಕ. ನನ್ನ ಜೊತೆಲೆ ಅವನು SSLC ಮುಗಿಸ್ಕೊಂಡ್ಬಂದಿದ್ದೆ. ನನ್ನ ಜೊತೆಲೆ ನಮ್ಗೇನಿಲ್ಲ. 2 ಫೋನು ಕಿತ್ಕೊಂಡು ಹೋಗಿದ್ದಾರೆ. ಫೋನ್ದು ಏನು ಹೇಳಿಲ್ಲ. ರಿಪೋರ್ಟ್ 1 ತಿಂಗಳಾಗುತ್ತೆ ಕೊಡೋದಂತಾರೆ. ಕಂಪ್ಲೇಂಟ್ ಕೊಟ್ಟು ಬಂದಾಗಿಂದ ಒಬ್ರು ಏನು ಒಂದಿಷ್ಟು ಕೂಡ ಏನು ಹೇಳಿಲ್ಲ. ಇವನು ಹಚ್ಕೊಂಡ್ಬಿಟ್ಟಿದ್ದಾನೆ. ಬಟ್ ಒಂದು ಹುಡುಗಿಗೆ ಮನ್ಸು ಕೊಟ್ಮೇಲೆ ಯಾರು ನಿಮ್ಗೆ ಲವ್ ಮಾಡಿಲ್ಲ. ಹಚ್ಕೊಂಡ್ಬಿಟ್ಟಿದ್ದಾನೆ ಹುಡುಗಿಗೋಸ್ಕರ ಜಾಸ್ತಿ. ನಾನು 24 hours ಫೋನಲ್ಲಿ ಮಾತಾಡ್ತಾ ಇದ್ದೀನಿ, ವಿಡಿಯೋ ಕಾಲು ಮೆಸೇಜ್ಗಳು ಎಲ್ಲ ಮಾತಾಡ್ತಾ ಇದ್ದೀನಿ. ನಮ್ಮ ಮನೇಲಿ 1 ತಿಂಗಳಿಂದ ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ. ಇಲ್ಲ ಎಲ್ಲ ನಾವಿಬ್ರೇನೆ. ನನ್ನ ತಮ್ಮಂಗೆ ನ್ಯಾಯ ಸಿಕ್ಬೇಕು. ನಮ್ಗೆ ಅದೇ ಒಂದೇ ಬೇಕಾಗಿರೋದು. ಇನ್ನೇನು ಬೇಕಾಗಿಲ್ಲ. 2 ತಿಂಗಳು ಅಣ್ಣ, 2 ತಿಂಗಳಿಗೆ 2 ತಿಂಗಳು ಏನು ಇರ್ಬೇಕು. ಮತ್ತಿನ್ನೊಂದು ಮನೆ ಕಟ್ಬಿಟ್ಟು ಬ್ಯಾನರ್, ದೊಡ್ಡ ಬ್ಯಾನರ್ ಹೊಡಿಸ್ಬೇಕು. ನಮ್ಮ ಬಾಸ್ ಎಲ್ಲ ಕರ್ಕೊಬರ್ಬೇಕು. ಊರಿಗೆ ನಾನು ನಮ್ಮ ಬಾಸ್ನ ಕರ್ಕೊಬರ್ಬೇಕು, ನಮ್ಮ ಅಣ್ಣವ್ರನ್ನ ಕರ್ಕೋಬೇಕು. ಅದು ಒಂದೇ ಆಸೆ. ಅವ್ನಿಗೆ ಇನ್ನೇನು ಆಸೆ ಇದ್ದಿಲ್ಲ. ಹುಡುಗಿ ಹುಚ್ಚಂತೂ ಇದ್ದಿಲ್ಲ. 2 ತಿಂಗಳಲ್ಲಿ ಅಷ್ಟೇ ಹುಡುಗಿ. ಆ ಹುಡುಗಿ ಬರೀ 2 ಮಂತ್ ಲವ್ ಅಷ್ಟೇ, ಇನ್ನೇನು ಇಲ್ಲ ಅಣ್ಣ. ಹೌದು, ದಕ್ಷಿಣ ಭಾರತದ ಸ್ಯಾಂಡ್ಲ್ವುಡ್ ನಲ್ಲಿ ಈಗ ಭೀಮಾ ಚಿತ್ರದ ಅಬ್ಬರವೋ ಅಬ್ಬರ. ಎಲ್ಲೆಡೆ ಕೂಡ ಈ ಒಂದು ಚಿತ್ರದ ಯಶಸ್ಸಿಗೆ ಎಲ್ಲ ಪ್ರೇಕ್ಷಕರು ಕೂಡ ಫಿದಾ ಆಗಿದ್ದಾರೆ. ಮಾದಕ ವಸ್ತುಗಳ ವಿರುದ್ಧ ಹೋರಾಡುವಂತಹ ಈ ಒಂದು ಚಿತ್ರದ ಕಥಾನಕವನ್ನ ಒತ್ತು ತಂದಿರುವಂತಹ ಈ ಚಿತ್ರದಲ್ಲಿ ಖಳನಾಯಕ ಪಾತ್ರಧಾರಿಯಾಗಿರುವಂತಹ ಡ್ರ್ಯಾಗನ್ ಮಂಜು ಅದ್ಭುತವಾದಂತಹ ಪ್ರದರ್ಶನವನ್ನ ನೀಡಿದ್ದಾರೆ. ಇದಕ್ಕೆ ಎಲ್ಲೆಡೆಯಿಂದಲೂ ಕೂಡ ಮೆಚ್ಚುಗೆ ವ್ಯಕ್ತವಾಗುತ್ತಿರುವಂತಹ ಸಂದರ್ಭದಲ್ಲೇ ಡ್ರ್ಯಾಗನ್ ಮಂಜೂರ್ ಅವರ ಆಪ್ತರು ಎನಿಸಿಕೊಂಡಿದ್ದಂತಹ ಅಕೇಶ್ ಎಂಬಂತಹ ಹುಡುಗ ಬೆಂಗಳೂರಿನ ಮಾರತ್ತಳ್ಳಿಯಲ್ಲಿ ಚಾಲಕನಾಗಿ ಕೆಲಸ ನಿರ್ವಹಿಸಿಕೊಂಡಿದ್ದ. ಅಲ್ಲಿ ಯುವತಿಯೋರ್ವಳೊಂದಿಗೆ ಪ್ರೀತಿ ಮಾಡಿದ್ದ. ಈ ಒಂದು ಪ್ರೀತಿ ದುರದೃಷ್ಟವಶಾತ್ 2 ತಿಂಗಳಲ್ಲಿ ಅಂತ್ಯವಾಗಿದೆ. ಈ ಒಂದು ಆತ್ಮಹತ್ಯೆಗೆ ಕಾರಣವನ್ನು ಕೂಡ ಅಕೇಶ್ ತನ್ನ ಕೊನೆಯ ವಾಯ್ಸ್ ಮೆಸೇಜ್ ನಲ್ಲಿ ತಿಳಿಸಿ ಮುದ್ದೆಗೆ ವಿಷವನ್ನ ಬೆರೆಸಿಕೊಂಡು ಕುಡಿದು ಮೃತಪಟ್ಟಿರುವಂತಹ ದಾರುಣ ಘಟನೆ ನಡೆದಿದೆ. ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಡ್ರ್ಯಾಗನ್ ಮಂಜು ಆ ಕುಟುಂಬದವರಿಗೆ ಸಾಂತ್ವನ ಹೇಳ್ತಾ ಇರುವಂತಹ ದೃಶ್ಯಗಳು ಮತ್ತು ಈ ಘಟನೆಯ ಬಗ್ಗೆ ಡ್ರ್ಯಾಗನ್ ಮಂಜು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ನಾವೇನು ಸಕ್ಸಸ್ ಮಾಡ್ಕೊಂಡಿದ್ದೀವಿ ಮೂವಿ, ಅದರ ಸಂಭ್ರಮದಲ್ಲಿರುವಾಗ ಎಲ್ಲೋ ಒಂದು ಕೆಟ್ಟದ್ದು ನಡೀತೆ ಅಂತ ಹೇಳ್ತಾರೆ. ಸೊ ಆತ್ಮೀಯ ತಮ್ಮನಾದಂಥ ಅಕೇಶ್ ಇವತ್ತೇನು ಸೂಸೈಡ್ ಮಾಡ್ಕೊಂಡು ಡೆತ್ ಆಗಿದ್ದಾನೆ. ನಾವು ಸಿನಿಮಾ ಮೂಲಕ ಬೇರೆ ಏನೋ ಒಂದು ಸಂದಿತಿ ಹೇಳೋಕ್ಕೆ ಹೊರಟಿದ್ದೀವಿ. ಅಗೇನ್ ಅಲ್ಲಿ ನಾವು ಇದರಲ್ಲಿರುವಾಗ ಇಲ್ಲಿ ನಮ್ಮ ಅಕೇಶ್ದು ನ್ಯೂಸ್ ಬರುತ್ತೆ, ಈ ಥರ ಡೆತ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಒಂದು 2 days ಆದಮೇಲೆ ನಂಗೆ ಗೊತ್ತಾಯ್ತು ನನಗೆ. ಆಮೇಲೆ ವೀಡಿಯೋಸ್ ಎಲ್ಲ ನೋಡಿದ್ವಿ, ಅವನು ಪಾಯ್ಸನ್ ತೊಗೊಂಡಿದ್ದಾನೆ, ಅದೆಲ್ಲ ಅದು ಹೆಣ್ಮಗು ಜೊತೆ ವೀಡಿಯೋ ಕಾಲ್ ಇದ್ದಾನೆ.
ಸೊ ಇದೆಲ್ಲ ನೋಡಿ ತುಂಬ ಬೇಜಾರಾಗ್ತಾಯಿದೆ. ನಾವೆಲ್ಲೋ ಒಂದು ಕಡೆ ಜನ ಈ ರೀತಿ ನಮ್ಮ ಏನು ಜನ್ರೇಷನ್ ಇದೆ ಅದಕ್ಕೆ ಒಂದು ತುತ್ತಿಗೆ ಹಾಳಾಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಮೆಸೇಜ್ ಕೊಡೋಕೆ ಹೋಗ್ತಾಯಿದ್ರೆ, ಅಗೇನ್ ಇಲ್ಲಿ ಏನು ನಾವು ಮನೆ ಮಕ್ಕಳು ಇದ್ದೀವಿ, ನಮ್ಮ ಹುಟ್ಟಿ ಬೆಳೆಸಿದ ತಾಯಿ ತಂದೆ ಅಕ್ಕಂದರು ಇಷ್ಟೆಲ್ಲ ಕಣ್ಣೀರು ಸುರಿಸ್ಕೊಂಡು ಇಷ್ಟೆಲ್ಲ ಇದು ಮಾಡ್ತಾಯಿದ್ದಾರೆ. ಅದನ್ನು ನೋಡದೆ ಅವನು ಮಾಡ್ಕೊಂಡಿದ್ದು ಒಂದು ಕಡೆ ನಮಗೆ ಕೋಪನೂ ಕೂಡ ಇದೆ. ಬೇಜಾರು ಎಷ್ಟು ಇದೆಯೋ ಅದಕ್ಕಿಂತ ತುಂಬ ಜಾಸ್ತಿ ಕೋಪನೂ ಇದೆ. ಯಾಕಂದರೆ ಅವನ ಮಗುವಿಂದ ಎತ್ತಿ ಅವನ್ನ ಸಾಕಿ ಇಷ್ಟರ ಮಟ್ಟಿಗೆ ಬೆಳೆಸಿ ಇದೆಲ್ಲ ಬಿಟ್ಟು ಅವ್ನು ಸೂಸೈಡ್ ಮಾಡ್ಕೊಳೋದಿಕ್ಕೆ ಅಂತ ಒಂದು ಕ್ವಶನ್ ಹೇಳುತ್ತೆ ಎಲ್ಲ ಕಡೆಯೂ. ಮತ್ತು ಈ ಹೆಣ್ಮಕ್ಳಿಗೂ ಅಷ್ಟೇ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ, ನಿಮಗೆ ದಯವಿಟ್ಟು ಏನಾದರೂ ಪ್ರೀತಿ ಗೀತಿ ಮಾಡಿ ಅವರು ಬೇಕು ಅನ್ನೋ ಇದ್ದರೆ ಮಾತ್ರ ದಯವಿಟ್ಟು ಕಂಟಿನ್ಯೂ ಮಾಡಿ. ಇಲ್ಲಾಂದರೆ ಇದು ಈ ಥರ ಎಲ್ಲ ಸುಮ್ಮನೆ ಒಂದು ಜೀವ ಜೊತೆ ಆಟ ಆಡಬೇಡಿ. ಯಾಕಂದರೆ ಇವಾಗ ಏನೇ ಮಾಡಿದ್ರು ರಿಟರ್ನ್ ಬರೋಲ್ಲ ಅವನು. ನಾವು ಎಷ್ಟೇ ಕಿರ್ಚಾಡಿದ್ರು, ನಾವು ಏನೇ ಕಂಪ್ಲೇಂಟ್ ಕೊಟ್ಟರು, ಏನೇ ಮಾಡಿದ್ರು ಅವ್ನು ತಿರುಗಿ ರಿಟರ್ನ್ ಬರೋಲ್ಲ. ಅವ್ನ ಮನ್ಸಿಗೆ ಶಾಂತಿ ಆಗಬೇಕಂತ ನಾವು ಇಷ್ಟು ಜನ ಒಟ್ಟಿದ್ದೀವಿ. ಅವ್ನ ಮನ್ಸಿಗೆ ಏನೋ ಶಾಂತಿ ಸಿಗುತ್ತೆ ಅಂದ್ಕೊಳ್ಳಿ. ನಾವೆಲ್ಲ ಬಂದಿದ್ದೀವಿ, ಓಕೆ ಎಲ್ಲ ಕುಟುಂಬದವರೆಲ್ಲ ಏನೋ ಮಾಡ್ತಾಯಿದ್ರೆ ಓಕೆ ಆಗುತ್ತೆ ಅಂದ್ಕೊಳ್ಳಿ. ಇವ್ರ ಕುಟುಂಬದವ್ರಿಗೆ ಹೆಂಗೆ ಶಾಂತಿ ಕೊಡ್ಸೋದು ನಾವು? ನಮ್ಮ ಕೈಲಿ ಸಾಧ್ಯನಾ? ಆಕೇಶ್ ಇರೋ ಕಡೆ ನಾವೆಲ್ಲ ಇರೋಕ್ಕಾಗಲ್ಲ. ನಾವು ಏನೇ ಬರ್ತೀವಿ ಹೋಗ್ತೀವಿ, ಅವ್ರಿಗೆ ಏನೋ ಒಂದು ಹೆಲ್ಪ್ ಮಾಡ್ತೀವಿ, ಏನೋ ಮನಸ್ಸಿದೆ ಎಲ್ಲನೂ ಓಕೆ. ಹುಟ್ಟು ಉಚಿತ, ಸಾವು ಖಚಿತ, ಖಂಡಿತ, ಅದರಲ್ಲಿ ಎರಡನೇ ಮಾತಿಲ್ಲ. ಸಾವನ್ನ ಯಾವುದೇ ಕಾರಣದಕ್ಕೂ ಈ ಥರ ವೇಸ್ಟ್ ವಿಷಯಕ್ಕೆ ಹುಡ್ಕೊಂಡು ಹೋಗಬೇಡಿ ದಯವಿಟ್ಟು. ಫ್ಯಾಮಿಲಿಗೋಸ್ಕರ ಯಾವುದೋ ಒಂದು ಕ್ಷಣದಲ್ಲಿ ದೇವ್ರು ಕರ್ಕೊಂಡ ಅಂದರೆ ಅದು ಒಳ್ಳೆಯದು. ಈ ಥರ ಇದು ಯಾವುದೋ ಬೇರೆ ಒಂದು ಫೀಲಿಂಗೋಸ್ಕರ, ಇದನ್ನು ದೊಡ್ಡ ಫೀಲಿಂಗ್ ಇಲ್ಲಿ ಮನೇಲಿದೆ, ಅದನ್ನು ಬಿಟ್ಟು ಇದು ಯಾವುದೋ ಚಿಲ್ಲರೆ ಫೀಲಿಂಗೋಸ್ಕರ ನೀವು ಜೀವ ಬಿಡೋದು ದಯವಿಟ್ಟು ಯಾರೂ ಮಾಡಬೇಡಿ. ಖಂಡಿತ ಸೂಸೈಡ್ ಪ್ರಕಾರ ಹೋಗಂಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಫ್ಯಾಮಿಲಿ ಇದೆ, ಫ್ಯಾಮಿಲಿಯಲ್ಲಿ ಹೇಳ್ಕೊಳಕ್ಕಾಗೋ ಒಂದು ನೋವಿದೆಯಾ, ಫ್ರೆಂಡ್ಸ್ ಹತ್ರ ಹೇಳಿ. ಖಂಡಿತ ಅದನ್ನು ಏನೋ ಒಂದು ಚೇಂಜಸ್ ಮಾಡ್ಬೋದು. ದಯವಿಟ್ಟು ಸೂಸೈಡ್ನ ಮಾತ್ರ ದಯವಿಟ್ಟು ಯಾರನ್ನೂ ಅಟೆಂಪ್ಟ್ ಮಾಡಲೇಬೇಡಿ. ಹಾಗೆ ಈ ಒಂದು ಅಕೇಶ್ಗೆ ಪರಮಾಪ್ತನಾಗಿದ್ದ ಅವರ ಸ್ನೇಹಿತರು ಕೂಡ ಈ ಘಟನೆಯ ಬಗ್ಗೆ ತನ್ನ ನೋವನ್ನು ತೋಡಿಕೊಂಡಿದ್ದು ಹೀಗೆ. ಇಲ್ಲಿ ಕಗ್ದಾಸಂ ಪಕ್ಕದಲ್ಲಿ ಮೈನಾಕ್ನಲ್ಲಿ ನನ್ನ ತಮ್ಮ ಅಕೇಶ್ ಅಂತ ಇದ್ದ. ಲಾಸ್ಟ್ ವೀಕ್ ಲವ್ ಮಾಡಿ ಸೂಸೈಡ್ ಮಾಡ್ಕೊಂಡಿದ್ದಾನೆ ಸಾಟರ್ಡೆ. ಇವರು ನಮ್ಮ ಮಂಜಣ್ಣ ಅಂತ. ಭೀಮಾ ಮೂವಿ ಈಗ ಲೇಟೆಸ್ಟಾಗಿ ರಿಲೀಸ್ ಆಗಿದೆ. ಆ ಮೂವಿನಲ್ಲಿ ಅವ್ರು ಏನು ಹೇಳಕ್ಕೆ ಬರ್ತಿದ್ದಾರೆ ಇದನ್ನೇ ಹೇಳಕ್ಕೆ ಬರ್ತಿರೋದು. ಈ ಎಂಗೇಜಲ್ಲಿ ಏನು ಮಾಡ್ಬಾರ್ದು ಅದನ್ನೆಲ್ಲ ಮಾಡ್ತಿದ್ದಾರೆ. ಡ್ರಗ್ಸ್ ತಗೊಳೋದಾಗಲಿ, ಇನ್ನೊಂದಾಗಲಿ, ಮಾತ್ರೆ ತಗೊಳೋದಾಗಲಿ, ಲವ್ ಮಾಡೋದಾಗಲಿ, ಅದೇ ಮೆಸೇಜ್ ಅವ್ರು ಹೇಳಿರೋದು. ಎಷ್ಟು ಜನ ನೋಡಿದರೆ ಇಲ್ಲ ನನಗೆ ಗೊತ್ತಿಲ್ಲ, ಹೋಗಿ ನೋಡಿ. ನಾವೇನೋ ಹೇಳಕ್ಕೆ ಬರ್ತಾರದಂದರೆ ಒಂದು ಲವ್ಗೋಸ್ಕರ ಸೂಸೈಡ್ ಮಾಡ್ಕೋಬೇಡಿ. ಎಲ್ಲರಿಗೆಲ್ಲ ನನ್ನ ತಮ್ಮವ್ರಿಗೆಲ್ಲ ಹೇಳೋದು ಅಷ್ಟೇ. ನಮ್ಮ ಹತ್ರ ಬರ್ತಾರೆ ಎಲ್ಲ ಅನ್ನೋದು ಬರ್ತಾರೆ. ಈ ಲಾಸ್ಟ್ ಮೂಮೆಂಟ್ ಮಾತ್ರ ಇದು ಮಾತ್ರ ಯಾರು ಹೇಳಲ್ಲ ನಮ್ಮ ಹತ್ರ. ನಾವು ಎಷ್ಟಾಗುತ್ತೋ ಅಷ್ಟು ಸಾಲ್ವ್ ಮಾಡ್ತೀರಿ. ನೋಡಿ ಎಷ್ಟು ಜನ ಇದ್ದಾರೆ ನಮ್ಮ ಹುಡುಗರು ಎಲ್ಲರೂ ಹೆಲ್ಪ್ ಮಾಡ್ತೀರಿ. ಇದೊಂದು ಬಿಟ್ಟು ಅದು ಸ್ವಲ್ಪ ದುಡುಕಬೇಡಿ. ಏನಿದೆ ನಮ್ಮ ಹತ್ರ ಬನ್ನಿ. ಅನ್ನೋರಿಗೆ ನಮ್ಗೆ ಆಗದಿದ್ದಷ್ಟು ಸಪೋರ್ಟು ನಮ್ಮ ಕೈಲಾಗಿಸಿ ವರ್ಕ ಮಾಡೋಣ, ಬೇರೆನಾ ಸ್ಟಡೀಸಾ ಮಾಡೋಣ. ಈ ಸೂಸೈಡ್ ಮಾಡ್ಕೊಳೋ ಬದಲು ಈ ಲವ್ವಲ್ಲಿ ಏನೋ ನಿಮ್ಗೆ ಟೆನ್ಷನ್ ಆಯ್ತಂದರೆ ಸ್ಪೋರ್ಟ್ಸ್ಗೆ ಹೋಗಿ, ಒಂದು ಕ್ರಿಕೆಟ್ ಆಡಿ, ವಾಲಿಬಾಲ್ ಆಡಿ, ಟ್ರಾವೆಲ್ ಮಾಡಿ, ಆಚೆ ಸ್ವಲ್ಪ ಮಾಡಿ, ಎಲ್ಲನೂ ಓಡಾಡಿ. ಇದೆಲ್ಲ ಮಾಡ್ತಾಯಿದ್ರೆ ನಿಮ್ಗೆ ಮೈಂಡ್ ಫ್ರೀ ಇರುತ್ತೆ. ನೀವು ಈ ಥರ ತಗೊಂಡ್ರೆ ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ ವಿಡಿಯೋನಲ್ಲಿ ತೋರಿಸಿ ಅವರಪ್ಪ. ಅವನೇನು ನನ್ನ ಮಗ ನನ್ನ ಮಗಳ ಹತ್ರ ಬಿಟ್ಟಿದ್ದೀನಿ, ಚೆನ್ನಾಗಿದ್ದಾನೆ ನನ್ನ ಮಗನು ಅಂತ. ಅವ್ನು ದುಡಿತಾ ಇದ್ನು, ಅವಳಿಗೋಸ್ಕರ ಎಲ್ಲ ಇಕ್ಕಿದ್ನು. ಇವಾಗ ಹೋಗ್ಬಿಟ್ಟು ಮಣ್ಣಲ್ಲಿ ಮಲ್ಕೊಂಡ್ಬಿಟ್ನು. ಇವಾಗ ನೋವು ತಿಂತ ಇರೋದು ನಮ್ಮಪ್ಪ ನಮ್ಮಮ್ಮ ನಾವು. ನೋಡಿ ಇವತ್ತು ಅಷ್ಟು ವರ್ಷದಿಂದ ಉಳಿಸ್ಕೊಂಬಂದು ಇವತ್ತು ಹೋಗ್ಬಿಟ್ಟು ನಾವು. ಇವಾಗ ಅವ್ನು ಹೋಗ್ಬಿಟ್ಟ, ನಾವು ನಮ್ಮ ತಮ್ಮ ಅಂದ್ಬಿಟ್ಟು ನಾವು ಇವತ್ತು ಒಂದು ವೀಡಿಯೋ ತೆಗಿತೀರಿ. ಎಲ್ಲರೂ ಬರ್ತೀರಿ, ಇಲ್ಲಿರೋರಲ್ಲ ಅಷ್ಟೇ ಬರ್ತೀರಿ. ಇವತ್ತು ನೋಡ್ತೀರಿ, ನಾಳೆ ನೋಡ್ತೀರಿ, ಅಯ್ಯಪ್ಪ ಅಂತೀರಿ, ಒಂದು 5,000 ಕೊಡ್ತೀರಿ, 10,000 ಕೊಡ್ತೀರಿ, ಹೋಗ್ತಾರೆ. ನಾಳೆ ಅವ್ರ ಮನೆಯವ್ರು ಯಾರು ನೋಡ್ತಾರೆ? ಯಾರು ನೋಡಲ್ಲ. ಅದನ್ನು ಅರ್ಥ ಮಾಡ್ಕೊಂಡು ಇರೋ ಯಂಗ್ಸ್ಟರ್ಗಳೆಲ್ಲ ಅರ್ಥ ಮಾಡ್ಕೊಳ್ಳಿ. ಪ್ರಾಬ್ಲಮ್ ಇದೆ ನಮ್ಮ ಹತ್ರ ಬನ್ನಿ. ಎಲ್ಲರೂ ನಾವು ಮಾಡೋಕ್ಕೆ ರೆಡಿ ಇದ್ದೀರಿ. ಇಷ್ಟು ಜನ ನಾವು ಇರ್ಬೇಕಾದ್ರೆ ನಾವು ಮಾಡೋಕ್ಕೆ ರೆಡಿ ಇದ್ದೀರಲ್ವಾ? ನೀವಾಗಿ ಹಿಂಗೆಲ್ಲ ಮಾಡ್ಕೊತೀರಾ? ಎಲ್ಲ ಯಂಗ್ಸ್ಟರ್ಸ್ಗೆ ಅದಕ್ಕೆ ಹೇಳ್ತೀರ ನಾವು. ಫಸ್ಟ್ ಆ ಭೀಮಾ ಮೂವಿ ತೆಗ್ದಿರೋದು ಅದಕ್ಕೆ. ನಾವು ಇವಾಗ ನೋಡ್ಕೊಂಡು ನಾನು ಭೀಮಾ ನೋಡಿದ್ದಾನೆ, ಮೂವಿನೂ ನೋಡಿದ್ದಾನೆ. ಅದರಲ್ಲಿ ಹೇಳ್ತಾ ಇರೋದೇ ಇದ್ರನ್ನೇ, ಈ ಥರ ಮಾಡ್ಕೊಬಾರ್ದು, ಈ ಥರ ಮಾಡಬಾರ್ದು ಅಂತ ಹೇಳೋಕ್ಕೆ. ಅಲ್ಲಿಂದ ಬ್ರದರ್ನ ಈಗ ಒಂದು ಸರಿ ಮೀಟ್ ಆಗಿದ್ದ ಅವನು. ಬ್ರದರ್ ಅಲ್ಲಿಂದ ಸಾವು ಸುದ್ದಿ ಕೇಳ್ಕೊಂಡು ಅವತ್ತೇ ಬರ್ತೀನಿ ಅಂದ್ರೆ ಅದನ್ನು ಅವ್ರಿಗೆ ನೆಕ್ಸ್ಟ್ ದಿನ ಮೆಸೇಜ್ ಮಾಡಿದ್ದೆ. ಅವ್ರು ಇವತ್ತು ಬಂದರು ಕರ್ಕೊಂಬಂದಿದ್ದೀರಿ. ಇನ್ಮೇಲೆ ಈ ಥರ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವೇರ್ನೆಸ್ ಒಂದು ವೀಡಿಯೋ ಮಾಡಬೇಕು ನಾನು ನಮ್ಮ ಬ್ರದರ್ಗೋಸ್ಕರ ಅಂತ ಅಲ್ಲಿಂದ ಬಂದಿದ್ದಾರೆ. ಅವ್ರಿಗೆ ಎಷ್ಟೋ ಪ್ರಮೋಷನ್ಸ್ ಇತ್ತು, ಅದೆಲ್ಲ ಬಿಟ್ಟು ಇವತ್ತು ಬಂದಿದ್ದಾರೆ. ನಾವು ಅದಕ್ಕೋಸ್ಕರ ಇಲ್ಲಿವರೆಗೂ ಬಂದಿರೋದು. ಇನ್ಮೇಲೆ ಈ ಥರ ಎಲ್ಲ ಯಾರು ಕೆಲಸ ಮಾಡೋಕ್ಕೆ ಹೋಗಬೇಡಿ. ಹೆಣ್ಮಕ್ಳು ಕೇಳೋದಷ್ಟೇ. ಈಗಿರೋ ಹೆಣ್ಮಕ್ಳಂದರೆ ಫೀಲಿಂಗ್ಸ್ ಎಲ್ಲ ಕಡೆ ತೋರಿಸ್ತಾರೆ, ಅದು ತೋರಿಸೋದು ಬೇಡ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಒಂದು ತಮ್ಮ ಇರ್ತಾನೆ, ನಿಮಗೂ ಒಂದು ಅಣ್ಣ ಇರ್ತಾನೆ. ನಿಮ್ಮ ಮನೇಲಿ ಆಗ್ತಾಯಿದ್ರೆ ನಿಮಗೂ ಆ ಪೇಯ್ನ್ ಏನಂತ ಗೊತ್ತಾಗುತ್ತೆ. ಇದೆಲ್ಲ ಬಿಟ್ಬಿಡಿ. ಸ್ವಲ್ಪ ಎಲ್ಲ ಫ್ರೆಂಡ್ಶಿಪ್ಪಲ್ಲಿ ಮೂವ್ ಆಗಿ. ನಾನು ಅದನ್ನೇ ಮತ್ತೆ ಏನು ಹೇಳೋದಂದರೆ, ಈ ಲವ್ವನ್ನು ತಲೆಗೆ ಹಾಕ್ಕೊಂಬಿಟ್ರೆ ಫ್ರೆಂಡ್ಸ್ ಹತ್ರ ಓಪನ್ ಆಗಿ ಹೇಳಿ, ಇಲ್ಲ ನಮ್ಮಂತ ಅಣ್ಣವ್ರ ಹತ್ರ ಬಂದು ಹೇಳಿ.
ಮತ್ತು ನಮ್ಮ ಹತ್ರ ಏನು ಬರ್ತೀರಾ ಅನ್ನ ಅಂದ್ಕೊಂಡು, ಹೌದಲ್ವಾ? ಎಲ್ಲರೂ ಬರ್ತೀರಾ, 1000 ಜನ ಬರ್ತೀರಾ, ಅನ್ನ ಅಂದ್ಕೊಂಡು ಸೆಲ್ಫಿ ತೆಗಿತೀರಾ, ಹೋಗ್ತೀರಾ, ಬರ್ತೀರಾ. ಕಷ್ಟ ಬಂದಾಗ ಮಾತ್ರ ನೋಡಿ ಈ ಥರ ಮಾಡ್ಕೊಂಡು ಹೋಗ್ತೀರಾ. ನಾಳೆ ನಮ್ಮ ಕೆಟ್ಟ ಹೆಸರು, ನೋಡಿ ಇವ್ರ ಜೊತೆ ಇದ್ರಂತೆ, ಈ ಥರ ಆದ್ರಂತೆ ಅಂತ ನಮ್ಮ ಕೆಟ್ಟ ಹೆಸರು ಆಗುತ್ತೆ. ಯಾರ ಹತ್ರ ನಿಮ್ಮ ಕ್ಲೋಸ್ ಆಗಿರೋರ ಹತ್ರ ಶೇರ್ ಮಾಡ್ಕೊಳ್ಳಿ. ಆಗಿಲ್ಲ ಟ್ರಾವೆಲ್ ಮಾಡಿ, ಸ್ಪೋರ್ಟ್ಸ್ಗೆ ಹೋಗಿ. ಇವಾಗೆಲ್ಲ ಸ್ಪೋರ್ಟ್ಸ್ ಅನ್ನೋದು ಮರ್ತಾಗಿದ್ದೀರಾ. ಒಂದು ಕ್ರಿಕೆಟ್ಗೆ ಹೋಗಿ, ವಾಲಿಬಾಲ್ ಆಡಿ, ಏನೋ ಒಂದು ಹೋಗಿ, ಮೈಂಡ್ ಫ್ರೀ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಒಂದೇ ಕ್ಲಾಸ್ಮೇಟು ಚಿಕ್ಕ ವಯಸ್ಸಿನಿಂದ ಇದ್ದರೆ ಏನೋ ಆಗಲಿ ಸೇರ್ ಮಾಡ್ತಾಯಿದ್ನು. ಆದರೆ ಲಾಸ್ಟಿಗೆ ಸೂಸೈಡ್ ಮಾಡ್ಕೊಳ್ಳೋ ಟೈಮಾಗ ನಾನು ಫೋನ್ ಮಾಡಿದ್ನು, ಎಲ್ಲಿದೆ, ನಾನು ಹೊಸರಾಗಿದ್ದೀನಾ, ಸರಿ ಅಂತ ಹೇಳಿದ್ನು. ಆಮೇಲೆ ಇನ್ನೊಂದು 10 ನಿಮಿಷ ನಾನು ಫೋನ್ ಮಾಡಿದ್ನು, ಹಿಂಗೆ ಆಗ್ಬಿಡ್ತು ಅಂತ. ಆಮೇಲೆ ಅಣ್ಣನ ಕೇಳಿದೆ ಹಿಂಗೆ ಆಗ್ಬಿಡ್ತು ಅಂತ. ಅಣ್ಣ ಕೂಡ ಬೈದ್ನು, ಏನೋ ನೋಡ್ಕೊಂಡ್ರಿ, ಏನು ಮಾಡ್ತಾಯಿದ್ರಿ, ಅವ್ನು ಬಿಟ್ಬಿಟ್ರಲ್ಲ ಅಂತ. ಅದೇ ಅಣ್ಣವ್ರು ಬಂದು ಇದು ಮಾಡ್ತಾಯಿದ್ದಾರೆ. ಚಿಕ್ಕ ವಯಸ್ಸಿನಾಗ ಕ್ಲಾಸ್ಮೇಟು, ಅವನು ಹುಡುಗಿರ್ ಸಾಧ್ಯವಲ್ಲ, ಅಷ್ಟು ಹೋಗಿರಲ್ಲ. ಅವನಾದರೆ ಯಾರನ್ನು ನಂಬಿಟ್ರೆ ಹಿಂಗೆ ಟ್ರೂ ಆಗಿದ್ಬಿಡ್ತಾನೆ. ಇದೇ ಸಂದರ್ಭದಲ್ಲಿ ಅಕೇಶ್ ಸಹೋದರಿಯು ಕೂಡ ಈ ರೀತಿಯಾಗಿ ಯಾರು ಆತ್ಮಹತ್ಯೆಯನ್ನ ಮಾಡ್ಕೊಳ್ಬಾರ್ದು, ನಮಗೆ ಪೊಲೀಸ್ನವರು ಸಹಾಯವನ್ನೇ ಮಾಡಲಿಲ್ಲ ಅಂತೇಳಿ ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದು ಹೀಗೆ. ಅವ್ರು ಬರೋಕ್ಕೂ ಹೋಗೋಕ್ಕೂ ಸಿಲ್ಕ್ಬಡಲ್ಲೆಲ್ಲ ದಾರಿ ಎಲ್ಲ ಅಷ್ಟು ಗಾಡಿಗಳಲ್ಲಿ ಬರೋರು ಹೋಗೋರು ನೋಡ್ಕೊಂಡು ಅವನೇ ಇಲ್ಲಿ ಬರ್ತಾಯಿದ್ದ, ಅವ್ರು ನೋಡ್ಕೊಂಡು ಹೋಗ್ತಿದ್ದ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಸರ್. ಅವನಿಗೆ ಇನ್ನು ಅಷ್ಟೊಂದು ಇಷ್ಟಪಟ್ಟಿದ್ದಿದ್ರೆ ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ರೆ ನಾವು ಏನೋ ಬಾಧೆ ಬಿದ್ದು ಅವ್ಳಿಗೆ ಮಾಡಿಕೊಡ್ತಾಯಿದ್ರಿ. ಇಲ್ಲ ನಂಗೆ ಅವ್ಳಿಗೇ ಬೇಕು ಅಂತ ಹೇಳಿದರೆ ಅವ್ರು ಅಡ್ರೆಸ್ ಆದರೂ ಹುಡ್ಕೊಂಡೋಗಿ ಅವಳಿಗೆ ಮಾಡಿಕೊಡ್ತಾಯಿದ್ರಿ. ಈ ಥರ ನಮ್ಮ ಹತ್ರ ಏನು ಶೇರ್ ಮಾಡ್ಕೊಂಡಿಲ್ಲ, ಏನಿಲ್ಲ ಫ್ರೆಂಡ್ ಮಾತಾಡಿಕೊಂಡು ಫೋನಲ್ಲಿ ಈ ಥರ ನಾನು ಒಂದು ಹುಡುಗಿನ ಇಷ್ಟಪಡ್ತಾಯಿದ್ದೀನಿ, ಅವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದೆ. ಸರಿ ಮಾಡ್ಕೊಂತಾನೂ ಹೇಳಿದ್ರಿ. ಹಿಂಗೆ ಮಾಡ್ಕೊಂಡು ಇದು ಮಾಡಬೇಕಾದ್ರೆ ಇಬ್ಬರಿಗೂ ಏನಾಯ್ತು ಅಂತಲೂ ಅವ್ರ ಫೋನಲ್ಲಿ ಹೋಗ್ಬಿಟ್ಟು ಅವ್ರು ತಪ್ಪಿಸ್ಕೊಂಡು ಹೋಗ್ಬಿಟ್ರು. ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರ ಕಡೆ ಕೇಸ್ನ ಇದು ಮಾಡ್ಕೊಂಡಂಗೆ ನಮ್ಮ ಕೇಸ್ನ ಒಂದು ಸ್ವಲ್ಪನೂ ಒಬ್ಬರು ನಮಗೇನು ಹೆಲ್ಪ್ ಮಾಡಿಲ್ಲ. ಪೊಲೀಸರ ಹತ್ರ 2 ಸರಿ ಹೋಗಿದ್ದೀರಿ, ನೈಟ್ 10 ಗಂಟೆವರೆಗೂ ವೆಯ್ಟ್ ಮಾಡಿದ್ದೀರಿ. ಯಾರೂ ನಮ್ಮ ತಮ್ಮ ಬಗ್ಗೆ ಒಂದು ಚೂರು ಕೇಳಿಲ್ಲ. ಬರೀ ಆ ಹುಡುಗನ ಯಾಕೆ ಹೊಡೆದ್ರಿ ಅಂತ ಇದನ್ನು ಮಾತ್ರ, ಯಾಕೆ 1 ತಿಂಗಳಾಗುತ್ತೆ ಅದನ್ನು ಏನು ಹೇಳಿಲ್ಲ ಅವರು. ಅವ್ರು ಯಾರು ಮೇಡಮ್ ಬಂದಿದ್ರು, ಅವ್ರು ಬಂದ್ಬಿಟ್ಟು ನಮ್ಮ ಹತ್ರ ರೋಪ್ ಹಾಕ್ಬಿಟ್ಟು ತೊಗೊಂಡೋಗ್ಬಿಟ್ರು. ಇಲ್ಲಿ ಯಾರು ಜೋರಾಗಿ ಮಾತಾಡೋರಿಲ್ಲ ಅಂತ ನಮ್ಮ ಅಪ್ಪಗೆ ನಮ್ಮ ಅಮ್ಮಗೆ ಏನು ಗೊತ್ತಿಲ್ಲ. ನಮಗೇನು ಒಂದು ಚೂರು ಹೆಲ್ಪ್ ಮಾಡಿಲ್ಲ ಪೊಲೀಸವರು, ಯಾರು ಏನು ಹೆಲ್ಪ್ ಮಾಡಿಲ್ಲ. ನಾನು ಪೊಲೀಸ್ ಕಡೆಯಿಂದ ನಮ್ಗೊಂದು ಸ್ವಲ್ಪನೂ ಹೆಲ್ಪ್ ಆಗಿಲ್ಲ. ನಾವು ಕಂಪ್ಲೇಂಟು ನಮ್ದೇನು ತೊಗೊಂಡಿಲ್ಲ, ಅದರಿಂದ ನಮ್ಗೊಂದು ಇದು ಏನಾಗಿಲ್ಲ. ಬರೀ ದುಡ್ಡಿಂದ ಅವ್ರದೇ ಹುಡುಗನ ಕಡೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. கர்நாடகாலேருந்து நம்ம தமிழ்நாட்டுக்கு விழிப்புணர்வு ஏற்படுத்த அந்த மஞ்சனாக்கு முதல்ல ஒரு நன்றி சொல்லிக்கிறேன். நான் வந்து ரொம்ப பசங்கிட்ட வேண்டிக்கிறது என்னென்னா, வாழ்க்கையில் நிறைய கஷ்டம் வரும், நிறைய ப்ராப்ளம் வரும். அது மெயினாக வந்துன்னா யங்ஸ்டர்ஸ் பசங்க என்ன பண்ணுறாங்கன்னா, லவ்வில் சீக்கிரம் விழுந்துடுறீங்க. அந்த லவ்வில் வந்துட்டு விழுந்துட்டு வெளியே வர முடியாமல் சடனாக சூசைட் அந்த மாதிரி இது போயிடுறீங்க. தயவு செஞ்சு அந்த மாதிரி யாரும் எந்த இதுவும் ட்ரை பண்ண வேணாம், அந்த மாதிரி இது முடிவும் எதுவும் எடுக்க வேணாம். ஏன்னா சுற்றி நிறைய ஃப்ரெண்ட்ஸுங்க இருக்காங்க, நம்மளை சுற்றி ஃப்ரெண்ட்ஷிப்போட அதிகமாக நம்ம ஃபேமிலி இருக்குது. முதல்ல என்ன இருந்தாலும் ஃபேமிலிகிட்ட நம்ம ஷேர் பண்ணிக்கலாம். அப்படியே தீர்க்க முடியாத எந்த கஷ்டம் வந்தாலும் முதல்ல நம்ம ஃபேமிலி நினச்சி பார்த்துக்கலாம். ஏன்னா முக்கியமான இது வந்து அக்கா வந்துன்னு சொல்லிட்டே இருந்தாங்க, வந்ததுலேருந்து ரொம்ப ஃபீல் பண்ணி பேசுகிறாங்க அவங்க. ஏன்னா தம்பி வந்து ரொம்ப வளர்த்திருக்காங்க அவங்கள கஷ்டப்பட்டு. ஒரு 2 நிமிஷம் அந்த பொண்ணுக்காக யோசிக்காமல் ஃபேமிலிக்காக யோசிச்சோன்னா அந்த மாதிரி தப்பான முடிவு எடுத்துருக்க மாட்டான். அது இல்லாமல் நம்ம மஞ்சானா வந்து தம்பிக்கு ரொம்ப க்ளோஸு. அப்படின்னுக்கிறப்போ ஒரு வார்த்தை ஃபோன் பண்ணி, ஆனால் இந்த மாதிரி எனக்கு ஒரு பிரச்சனை ஆயிடுச்சு, எப்படி வெளியே வருதுன்னு தெரியல, ஏதோ ஒரு ஹெல்ப் பண்ணணும், ஒரு வார்த்தை சொல்லியிருந்தா கூட பிரதர் எப்படி இருந்தாலும் அவன் உயிரை காப்பாற்றிருப்பார். தம்பி வந்துட்டு ரொம்ப அவசரப்பட்டு ஒரு முடிவு எடுத்துட்டாரு. அதனால் எங்களுடைய வருத்தம், எங்களுடைய ஒரு வேண்டுகோள் என்னன்னா, இப்போ இருக்கிற யங்ஸ்டர் பசங்க தயவு செஞ்சு இந்த மாதிரி எந்த ஒரு தப்பான முடிவு எடுத்துட வேண்டாம். ஏன்னா தீர்க்க முடியாத பிரச்சனை எதுவுமே கிடையாது. எந்த பிரச்சனையும் தீர்த்துடலாம், தீர்க்க முடியாத ப்ராப்ளம்னு எதுவுமே கிடையாது. அதனால் யாரும் அவசரப்பட்டு எந்த ஒரு தப்பான முடிவுக்கும் தயவு செஞ்சு போயிடாதீங்க. ஏன்னா பிரதர் சொன்னார், ஒன்ஸ் நீங்கள் போயிட்டீங்கன்னா அதான் போன மாதிரி தான், அது ரிட்டர்ன் வரத்துக்கு ஒரு வாய்ப்பே கிடையாது. அதனால் தயவு செஞ்சு சொல்கிறேன், யாரும் இதுக்கு மேற்பட்டு இந்த மாதிரி ஒரு ತಪ್ಪು. ರಾಕೇಶ್ ಅಂತ ನಮ್ಮ ಬ್ರದರು, ನಮ್ಮ ಚಿಕ್ಕಪ್ಪ ಮಗ, ಅವರು ಗೊತ್ತಿಲ್ಲದೆ ಮಾಡಿದ್ರೋ ಇಲ್ಲ ಗೊತ್ತಾಗಿ ಮಾಡಿದ್ರು ಅಂತ ಗೊತ್ತಿಲ್ಲ, ಒಂದು ಹುಡುಗಿಗೋಸ್ಕರ ಪ್ರಾಣ ಹೋಯಿತು. ಅದರಿಂದ ಪೊಲೀಸವರು ಎಲ್ಲರೂ ಬಂದು ಎಲ್ಲ ಆಪೋಸಿಟ್ ಹುಡುಗನಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರು ಕಂಪ್ಲೇಂಟು ನಾವು ಕೊಟ್ಟರು ನಮ್ಮದು ಬಂದು ಕಂಪ್ಲೇಂಟ್ ತಗೊಂಡಿಲ್ಲ. ಹಾಗಾಗಿ ನಾವು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಮಾತಾಡಿದ್ರಿ. ಇವಾಗ ನೋಡಿದ್ರೆ ನಮ್ಮ ಹುಡುಗರ ಮೇಲೆ ಎಲ್ಲರೂ FIR ಹಾಕ್ತೀನಿ ಅಂತ ಬಂದು ಹೇಳಿದ್ದಾರೆ. ಬಂದು ಎಂಕ್ವೈರಿ ಮಾಡ್ಕೊಂಡು ಹೋದರು. ಯಾವ ಸ್ಟೇಷನಲ್ಲಿ? ಇಲ್ಲಿ ತಲಿ ಸ್ಟೇಷನಿಂದ. ಯಾವ್ದು ಕಂಪ್ಲೇಂಟ್ ಕೊಟ್ರಿ ನೀವು? ನಾವು ಡೆತ್ ಆದ ದಿನವೇ ಸಂಜೆ ಹೋಗಿ ಕಂಪ್ಲೇಂಟ್ ಕೊಟ್ರಿ. FIR ಅವ್ರ ಮೇಲೆ ಮಾಡಿಲ್ಲ. ನಮ್ಗೆ ಮುಂಚೆನೇ ಅವ್ರು ಬಂದು ನಮ್ಮ ಹುಡುಗರ ಮೇಲೆ ಎಲ್ಲನೂ FIR ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಂಕ್ವೈರಿ ಮಾಡಿಬಿಟ್ಟು ಹೋಗಿದ್ದಾರೆ. ಆಮೇಲೆ ನಾವು ನಮ್ಗೆ ಗೊತ್ತಿರೋವ್ರ ಹತ್ರ ಮಾತಾಡಿ FIR ಯಾರ ಪಕ್ಕನೂ ಆಗಬಾರ್ದು ಅಂತ, ಹುಡುಗರಿಗೆ ಯಾವುದೇ ಕಾರಣದಿಂದ ಎಫೆಕ್ಟ್ ಆಗಬಾರ್ದು. ಅವ್ರು ಮಾಡಿರೋರು ಅವ್ರು ಎಂಕ್ವೈರಿ ಮಾಡಿ ಪನಿಷ್ಮೆಂಟ್ ಕೊಡಲಿ.
ನಲ್ಲಿ ಭೀಮಾ ಚಿತ್ರದ ಯಶಸ್ಸು ಒಂದು ಕಡೆ ಜೋರಾಗಿದ್ರೆ ಮತ್ತೊಂದು ಕಡೆ ಭೀಮಾ ಚಿತ್ರದ ಖಳನಾಯಕ ಡ್ರ್ಯಾಗನ್ ಮಂಜೂರ್ ಅವರ ಆಪ್ತ ಬಳಗದಲ್ಲೋರ್ವ ಯುವಕ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಡ್ರ್ಯಾಗನ್ ಮಂಜೂರ್ ಅವರನ್ನ ತೀವ್ರವಾಗಿ ಕಂಗೆಡಿಸಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.